ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕಪ್ಪ ಸುಸ್ತಾ? ಬಿಸ್ಲಲ್ವಾ? AC ಕಾರಲ್ಲೇ ಬಂದ್ವಲ್ಲ. ಅಲ್ಲ, ಇಲ್ಲಿಂದ ಇಲ್ಲಿ ನಡ್ಕೊಂಡ್ ಬರೋದಕ್ಕೆ ಸುಸ್ತಾಗ್ಬಿಟ್ಟಿದೆ. ಕರೆಕ್ಟ್ ಬಿಡು. ಇದು ಫೋನ್ ಓಪನ್ ಮಾಡಿ, ಯಾವ್ದಾನ ಫೋಟೋ ಓಪನ್ ಮಾಡು ಸ್ವಲ್ಪ. ಅಲ್ಲ, ನನಗೆ ಗೊತ್ತು ಕಣ, ನೀನು ಆಫೀಸಲ್ಲಿ ಕೆಲಸನ ಬೇಗ ವೈಂಡ್ ಅಪ್ ಮಾಡಿ ಯಾಕೆ ಬರ್ತೀಯ ಅಂತ. ಅದಕ್ಕೆ ನಾನು ಬಿಟ್ಟಿರೋಕ್ಕಾಗಲ್ಲ ಅಂತ ತಾನೇ. ಸುಮ್ಮಿರ ಅನ್ನೋದಾರೆ. ಆಯ್ತು ಆಯ್ತು. ಯಾರು ಹೇಳಿ ಇನ್ಸ್ಪೆಕ್ಟರ್, ಏನಾಗಬೇಕಾಗಿತ್ತು? ಒಂದು ಕಂಪ್ಲೇಂಟ್ ಬಂದಿದೆ ಸರ್. ಕಂಪ್ಲೇಂಟಾ? ಯಾರ ಮೇಲೆ? ಏನಂತ? ಈ ಮನೇಲಿ ಒಂದು ಹುಡುಗಿ ಮೇಲೆ ದೌರ್ಜನ್ಯ ನಡೀತಿದೆ ಅಂತ ಕಂಪ್ಲೇಂಟ್ ಬಂದಿದೆ ಸರ್. ಯಾರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು? ಜಯದೇವ್ ಅನ್ನೋರು ಮಲ್ಲಿ ಅನ್ನೋರ್ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ನಾನು ಪ್ರಾಬ್ಲಿ ಮಿಸ್ಟೇಕನ್. ಅವ್ರಿಬ್ಬರದು ಈಗ ತಾನೇ ಮದುವೆ ಆಗಿದೆ. ಈಗೆಲ್ಲ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಕಂಪ್ಲೇಂಟ್ ಬಂದಿದೆ ಸರ್. ಇಲ್ಲ ಅಂದಿದ್ರೆ ನಾವ್ಯಾಕೆ ಬರ್ತಿದ್ವಿ? ಇನ್ವೆಸ್ಟಿಗೇಷನ್ ಆದ್ರೇನೆ ಸತ್ಯ ಏನು ಅಂತ ಗೊತ್ತಾಗೋದು. ಏನ್ ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ನಿಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ಇನ್ಯಾರು? ನಿಮ್ಮನೆಯವರೇ ಕಂಪ್ಲೇಂಟ್ ಕೊಟ್ಟಿರೋದು, ಅದಕ್ಕೆ ಬಂದಿರೋದು. ನಮ್ಮನೆಯವರು? ನೀನೇ? ಅಯ್ಯಯ್ಯೋ, ನನ್ನಣೆಗೂ ನಾನಲ್ಲ. ನಿಮಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ಭೂಮಿಕಾ ಅನ್ನೋರು. ಅಕ್ಕರೆ, ನೀವ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ರಾ? ಇಲ್ಲ ಮಲ್ಲಿ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಇದ್ರಲ್ಲಿ ನನ್ನ ಹೆಸರು ಯಾಕೆ ಬರ್ತಿದೆ ಅಂತಾನು ನನ್ಗೆ ಅರ್ಥ ಆಗ್ತಿಲ್ಲ. ಇದೇನ್ ಮೇಡಮ್ ಹೀಗ್ ಮಾತಾಡ್ತಿದ್ದೀರಾ? ನೀವೇ ಕಾಲ್ ಮಾಡಿ ಕಂಪ್ಲೇಂಟ್ ಕೊಟ್ಟಿರೋದು. ನಮ್ಮ ಹತ್ರ ಕಾಲ್ ರೆಕಾರ್ಡ್ ಇದೆ ನೋಡಿ. ನೀವ್ ಏನೇ ಮಾತಾಡೋದಿದ್ರು ಸ್ಟೇಷನ್ಗೆ ಬಂದು ಮಾತಾಡಿ. ನೀವ್ ಬರೋವಾಗ ಈ ಹುಡುಗಿನ ಜೊತೆ ಕರ್ಕೊಂಬನ್ನಿ, ಅರೆಸ್ಟ್ ಮಾಡ್ರಿ. ಕರ್ಕೊಂಬನ್ನಿ. ಮೇಡಮ್ ಪ್ಲೀಸ್ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಹೇಳಿದ್ನಲ್ವಾ, ಏನೇ ಇದ್ರು ಸ್ಟೇಷನ್ಗೆ ಬಂದು ಮಾತಾಡಿ. ಕರ್ಕೊಂಬನ್ರಿ. ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗಂಡ ಹೆಂಡತಿ ಅಂದ್ರೆ 1000 ಬರುತ್ತೆ ಹೋಗುತ್ತೆ, ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ? ಮತ್ತೆ ನಿಜವಾಗ್ಲೂ ನಾನು ಈ ಕಂಪ್ಲೇಂಟ್ ಕೊಟ್ಟಿಲ್ಲ. ನನಗೂ ಇದಕ್ಕೆ ಯಾವ ಸಂಬಂಧನೂ ಇಲ್ಲ ಅತ್ತೆ. ಸಂಬಂಧ ಇದೆ. ಸ್ವಲ್ಪ ಹೊತ್ತು ಮುಂಚೆ ನೀನೇ ಹೇಳಿದೆ ಅಲ್ವಾ, ಇವಳ ಮೇಲೆ ಕೈ ಮಾಡಿದ್ರೆ ನನ್ನ ಮಗನ ಈ ಮನೆಯಿಂದ ಆಚೆ ಆಗ್ತೀನಿ ಅಂತ. ಅದನ್ನೇ ಮಾಡಿದ್ಯಾ ನೀನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬರ್ಲಿ ಜೋರ ಚಪ್ಪಾಳೆ. ಒಳ್ಳೆ ಪ್ರಕಾಶ್ ರಾಜ್ ಸರ್ಗೆ ಪ್ಲೀಸ್. ಸರ್, ನಿಜಕ್ಕೂ ಇವತ್ತು ನೀವು ರಂಗಭೂಮಿಗೆ ಬಂದಿದ್ದೀರಿ, ಅದರಲ್ಲೂ ಮಕ್ಕಳ ರಂಗಭೂಮಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ನನಗೆ ಬಹಳ ಖುಷಿ ಆಗ್ತದೆ. ಆದ್ರೆ ಶಿಕ್ಷಣದಲ್ಲಿ ರಂಗಭೂಮಿ ಬಗ್ಗೆ ಇರಬೇಕು ಅಂತ ಮಾತಾಡ್ತಿರೋರು ನಾವು. ಈಗ ಇತ್ತೀಚೆಗೆ ನಿರ್ದಿಗಂತದಿಂದ ನಾವು ಮಕ್ಕಳಿಗೋಸ್ಕರ ಒಂದು ಮಕ್ಕಳ ನಾಟಕಗಳನ್ನ ಮಾಡ್ತಾ ಇದೀವಿ. ಅವ್ರಿಗಿರುವ ಇನ್ನೋಸೆನ್ಸ್, ಅವ್ರಿಗಿರುವ ಕ್ರಿಯೇಟಿವಿಟಿ ನೋಡಿದಾಗೆಲ್ಲ ಕಲಿಯೋದು ಬಹಳ ಇರುತ್ತೆ ನನಗೆ. ಸೊ ವೆನ್ ದೇರ್ ಆರ್ ಚಿಲ್ಡ್ರನ್, ವೆನ್ ದೇರ್ ಇಸ್ ಥಿಯೇಟರ್, ಐ ಆಮ್ ವೆರಿ ಹ್ಯಾಪಿ. ಸೋ ನೈಸ್, ಸೋ ನೈಸ್, ಸೋ ನೈಸ್, ಸೋ ನೈಸ್. ಓಕೆ, ಸೊ ನಮ್ಮ ತಿರುಳಿ ರತ್ನಗಳ ಹತ್ರ ಬರೋಣ. ಲಕ್ಷ್ಮಿ ಅಮ್ಮ. ಪ್ರಕಾಶ್ ಸರ್. ಅಯ್ಯಯ್ಯೋ ಪ್ರಕಾಶ ಅಂತ ಹೇಳಿ ಪ್ಲೀಸ್. ಇಲ್ಲ ಸರ್, ನೀವು ಸಾರಾಗಿದ್ದೀರಾ ಈಗ. ಹೆಮ್ಮೆ ನನಗೆ. ಮುಂಚೆ
ಇವರು ಪ್ರಭಾಕರ್ ಒಂದು ಸಿನಿಮಾ ಮಾಡ್ತಿದ್ರು, ನಾನು ಕಲಾಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೆ, ಲಾಯರ್ ರೋಲ್ಗೆ 2,000 ರೂಪಾಯಿ ಕೊಟ್ಟು ಕರೆಸ್ಕೊಂಡ್ರು. ದೊಡ್ಡ ಡೈಲಾಗ್ ಹೊಡೆದೆ, ಹೂಸ್ ದಟ್ ಬಾಯ್ ಕಮಿಯರ್ ಅಂದ್ರು. ಹೋದೆ, ಏನ್ ಹೆಸರು ಅಂದ್ರು, ಪ್ರಕಾಶ್ ರೈ ಅಂದೆ. ನೀನ್ ದೇಶದಲ್ಲಿ ಬಹಳ ದೊಡ್ಡ ನಟ ಆಗ್ತೀಯ ಅಂತ ಆಗ್ಲೇ ಹೇಳಿದ್ರು. ಯಾವತ್ತೂ ಮರೆಯಲ್ಲ ಆ ಮಾತನ್ನ ನಾನು. ಐ ಆಮ್ ಸೋ ಪ್ರೌಡ್. ಯಾವಾಗ್ಲೂ ಅಂತೀನಿ, ನೆಕ್ಸ್ಟ್ ಯುವರ್ ಮದರ್ ನಾನು ಹೆಮ್ಮೆ ಪಡ್ತಾ ಇದ್ರಿ, ಬಿಕಾಸ್ ಹಿಸ್ ಗ್ರೋತ್ ಇಸ್ ಸಚ್. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೈ ಡಾರ್ಲಿಂಗ್, ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಮೈ ಡಿಯರ್. ರವಿ ಸರ್, ರವಿ ಸರ್ ನನ್ನ ಬಗ್ಗೆ ಮಾತಾಡಕ್ ಮುಂಚೆ ನಾನು ಹೇಳ್ತೀನಿ, ನನಗೆ ತುಂಬಾ ಅಚ್ಚುಮೆಚ್ಚಿನ ವ್ಯಕ್ತಿ. ನನ್ನ ಸ್ಟ್ರಗ್ಲಿಂಗ್ ಡೇಸ್ ನಲ್ಲಿ, ನನ್ನ ಬಹಳ ಒಂದು ದುರಂತದ ಕಷ್ಟದ ದಿನಗಳಲ್ಲಿ ಸಿನಿಮಾ ರಂಗದಲ್ಲಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಇನ್ನೊಬ್ಬ ಮನುಷ್ಯ ಇದಾನೆ ಅನ್ನೋ ನಂಬಿಕೆಯನ್ನ, ಪ್ರೀತಿಯನ್ನ ಕೊಟ್ಟವರು ರವಿ. ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಚಿರಋಣಿ. ಐ ಲವ್ ಹಿಮ್ ಫಾರ್ ಹಿಸ್ ಹಾರ್ಟ್. ಐ ಆಮ್ ಇಂಡೆಟೆಡ್ ಟು ಯು ಫಾರ್ ದಟ್ ಮೊಮೆಂಟ್. ಪ್ರಕಾಶ್ ರಾಯ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈಸ್ ಎ ಬಂಡಲ್ ಆಫ್ ಟ್ಯಾಲೆಂಟ್ಸ್. ಅದ್ರಲ್ಲಿ ಯಾವ್ದು ಬಂಡಲು ಇಲ್ಲ, ಕಿಂಡಲು ಇಲ್ಲ. ನಿಜ ಅದು. ನನಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಫೋನ್ ಕಾಲ್ ಅವೇ ಯಾರಾದ್ರೆ ಸಿಗ್ತಾರೆ ಒಂದು ಪಾತ್ರ ಮಾಡೋದಕ್ಕೆ ಅಂದ್ರೆ ಅದು ಪ್ರಕಾಶ್ ರಾಜ್ ಒಬ್ನೇ. ಯಾವಾಗ ಶೂಟಿಂಗ್ ಕರೆದ್ರು, ಯಾವಾಗ ಬರ್ಬೇಕು ಹೇಳಿ ಸಾಕು, ಏನು ಕೇಳಲ್ಲ, ಬರ್ತಾರೆ ಹೋಗ್ತಾರೆ. ಅದು ಕನಸು ಕಾಣೋ ನಿಮಗೆ ನಾವು ಕೊಡೋ ಗೌರವ. ಯಾಕಂದ್ರೆ ನೀವು ದೊಡ್ಡ ಸ್ಫೂರ್ತಿ ನಮಗೆ. ನಾನು ಅವ್ರನ್ನ ನೋಡ್ರೆ ನನಗೆ ಮಾತ್ರ ಅಲ್ಲ, ಅದು ಆಲ್ ದೋಸ್ ಹೂ ಬಿ ಲೈಕ್ಸ್. ಅವ್ರು ಯಾರಾದ್ರೂ ಇಷ್ಟಪಟ್ಬಿಟ್ರೆ ಈ ಗೋಸ್ ಔಟ್ ಆಫ್ ಹಿಸ್ ವೇ, ಔಟ್ ಆಫ್ ಹಿಸ್ ಲಿಮಿಟ್ಸ್ ಟು ಬಿ ವಿತ್ ದಟ್ ಪರ್ಸನ್. ಅದು ನಾನು ಪ್ರಕಾಶ್ ರಾಜ್ ನೋಡಿರುವಂತ ಒಂದು ಗುಣ ಅದು. ಯಾಕಂದ್ರೆ ಏಕಾಂಗಿ ಸಿನಿಮಾ ನಾವು ಪಿಕ್ಚರ್ ರಿಲೀಸ್ ಆಗೋಯ್ತು, ಸುಮಾರು ಅಂತ ಸ್ಟಾರ್ಟ್ ಆದ ತಕ್ಷಣ ಸಡನ್ ಆಗಿ ಏನೋ ರೀಶೂಟ್ ಮಾಡಿ ಏನಾದ್ರು ಜಾಯಿನ್ ಮಾಡ್ಬಿಡೋಣ, ಒಂದಷ್ಟು ಸೇರ್ಕೊಂಡ್ರೆ ಸಿನಿಮಾ ಚೆನ್ನಾಗಿರುತ್ತೇನೋ, ಅದು ಬಿಟ್ಕೊಡಕ್ ರೆಡಿ ಇಲ್ಲ. ಆ ಸೋಲ್ ನ ಒಪ್ಕೊಳ್ಳೋದಕ್ಕೆ ಮನಸ್ಸು ಒಪ್ತಿಲ್ಲ. ಸೊ ಪ್ರಕಾಶ್ ರಾಯ್ಗೆ ಫೋನ್ ಮಾಡಿದ್ವಿ, ಇವರು ಬಿಸಿ. ಅವಾಗ ಬಿಸಿ ಅಂದ್ರೆ ಸಾಧ್ಯ ಇಲ್ಲ. ಅಯ್ಯೋ, ತೆಲುಗು ಅಲ್ಲಿ. ಆ ಕಡೆ ರಮ್ಯಾ ಕೃಷ್ಣ ಅವರು ಬಿಸಿ. ಇಬ್ರಿಗೂ ಫೋನ್ ಮಾಡ್ತೀನಿ, ಆಯ್ತು ಗುರುಗಳೇ ಬರ್ತೀನಿ ಅಂತಾರೆ ಇಬ್ರು. ನೆಕ್ಸ್ಟ್ ಡೇ ಬೆಳಗ್ಗೆ ಇಬ್ರು ಸೆಟ್ಟಲ್ಲಿ ಕೂತಿದ್ದಾರೆ, ಯಾವ್ದು ಏಕಾಂಗಿ ಸೆಟ್ಟಲ್ಲಿ. ನನಗೆ ಫೋನ್ ಮಾಡ್ಬಿಟ್ಟು, ನೀವು ಬನ್ನಿ, ನಿಮ್ಗೆ ಏನ್ ಬೇಕೋ ತಗೊಳ್ಳಿ, ಎಷ್ಟೊತ್ತು ಬೇಕಾದ್ರೆ ಶೂಟಿಂಗ್ ಮಾಡಿ ಅಂತ. 36 hours ಶೂಟಿಂಗ್ ಮಾಡಿದ್ದೀವಿ ನಾವು ಅವತ್ತು. ಆ ಥರ ಒಬ್ಬ ಸ್ನೇಹಿತ ನನಗೆ. ಆಮೇಲೆ ನಿನಗೆ ಇವ್ರಿಗೆ ಏನಾದ್ರೂ ಪಾತ್ರ ಕೊಡಯ್ಯ, ಲೀಲಾ ಜಾಲವಾಗಿ ಮಾಡೋ ಒಂದು ಆರ್ಟಿಸ್ಟ್ ಅಂದ್ರೆ ನಾನು ನೋಡ್ರಿ ಪ್ರಕಾಶ್ ರಾಯ್. ಅದ್ರಲ್ಲಿ ಆಕ್ಟ್ಸ್ ಆಫ್ ನಿನಗೆ. ದಟ್ ಆಲ್ವೇಸ್ ಮೈ. ಈ ಮಧ್ಯದಲ್ಲಿ ಕೇಳಿದ್ರೆ ನಾವು ಮಾಡಿದೀವಲ್ಲ, ಅದು ಅವ್ರು ಗಳಿಸಿದ್ದು, ಅದು ಅವರ ಅರ್ಹತೆ. ಸಿನಿಮಾ ಸೋಲ್ಬೋದು, ರವಿಚಂದ್ರನ್ ಯಾವತ್ತೂ ಸೋಲಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಓಂ ಸೈಲೆಂಟಾಯ ನಮಃ, ಓಂ ನಿಶಬ್ದಾಯ ನಮಃ. ಪ್ಲೀಸ್ ಕ್ವೈಟ್, ಪ್ಲೀಸ್ ಕ್ವೈಟ್. ಸೂಜಿ ಬಿದ್ರು ಟಳ್ಳಂತ ಸೌಂಡ್ ಆಗ್ಬೇಕು, ಆ ತರ ಇಟ್ಕೋಬೇಕೆಲ್ಲ. ನಮಸ್ಕಾರ ಜಡ್ಜಸ್, ನನ್ನ ಹೆಸರು ಸೌಂಡ್ಲೆಸ್ ಸುರೇಶ್ ಅಂತ. ನಾನು ಸೌಂಡ್ ಇಲ್ಲಾರ್ದಲ್ಲಿ ಹೋಗಿ ನಾನು ಸೆಟ್ಲ್ ಆಗಲ್ಲ. ನಾನು ಇರೋ ಕಡೆನೆ ಸೌಂಡ್ ಇಲ್ಲಾರ್ದಂಗ್ ಸೆಟ್ಲ್ ಮಾಡ್ತೀನಿ. ಅದೇ ನನ್ನ ಟ್ಯಾಲೆಂಟ್. ಓಂ ಶಾಂತಿ. ಏನ್ರ ಮಾಡ್ತಿದ್ರಿ ಇದನ್ನೆಲ್ಲ? ಅಷ್ಟು ಗೊತ್ತಿಲ್ಲ ಸರ. ಮದ್ವೆ ನಡಿಲಿಕ್ಕತ್ತದ, ನಾವು ಗಂಡಿನ ಕಡೆಯವರು. ಏನ್ ಅನ್ಕೊಂಡ್ಬಿಟ್ಟಿರಿ ನಮ್ಮನ್ನ? ಲೇ, ಗಂಡಿನ ಕಡೆಯವ್ರಾದ್ರ ನಿಮ್ಗೇನ್ 2 ಕೊಂಬು ಬಂದಿರ್ತಾವೇನು? ಸೈಲೆಂಟ್ ಆಗಿ ಹೋಗಕ್ ಬರಂಗಿಲ್ಲ. ಸೈಲೆಂಟ್ ಆಗಿ ಮಾಡ್ಲಿಕ್ಕೆ ಇದು ಮೆಡಿಟೇಷನ್ ಅಲ್ಲ ಸರ್. ಮತ್ತೆ ಮದ್ವೆ ಸೆಲಿಬ್ರೇಷನ್. ಮದ್ವೆ ಅಂದ್ಮೇಲೆ ಸೌಂಡ್ ಎಲ್ಲ ಜೋರಾಗಿ ಇರ್ಬೇಕಲ್ರಿ? ಹೌದೌದು. ಮದ್ವೆ ಅಂದ್ಮೇಲೆ ಸೌಂಡ್ ಇರ್ಲೇಬೇಕಾಗುತ್ತೆ. ಸೌಂಡ್ ಬೇಕಲ್ಲ. ಸೌಂಡ್ ಬೇಕಾ? ಸಾಕ? ಇದು ನಿಶ್ಶಬ್ದ ಏರಿಯಾ. ಸೈಲೆಂಟ್ ಆಗಿ ಬರ್ಬೇಕು, ಸೈಲೆಂಟ್ ಆಗಿ ಹೋಗ್ಬೇಕು. ಏ ಮಂಗ್ಯಾರ ಮಾಡ ಬಲಿ. ಯಾರು ನೀನು? ಯಾರು ನೀನಾ? ಮಂಗ್ಯಾನ ಮಗ? ಥೋ ಅಲ್ಲ, ಮಧು ಮಗ. ಆಗ್ಲೇ ಯಾಕೋ ಬಾಯ್ ಮಾಡ್ತಿದ್ದೆ? ನನ್ ಮದ್ವೆ ಅಲ್ಲ ಸರ್, ಅದಕ್ಕೆ ಫುಲ್ ಜೋಶ್. ಬಲ್ಲೆ 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 ಬಲ್ಲೆ. ಸೌಂಡ್ ಬರಬಾರ್ದು. ಈಗ ಕಿರ್ಚು. ಸೌಂಡ್ ಬಂದ್ರೆ ಬಾಯಾಗ ಮಣಕೈ ತುರುಕ್ತೀನಿ ಮಗನ.
ಬ್ಯಾಂಡ್ ಬಾಜಾ ಬರತ್ ಒಂದರ ಪಿಯಾ ಪುಯ್ಯಾ ಅಂತ ಬಂತು, ನಿಮ್ ಹೆಣನ ಎತ್ತು ಬಿಡ್ತೀನಿ. ಸೌಂಡ್ಲೆಸ್ ಆಗಿ ಬಾರಿಸ್ಕೊಂಡು ಬಾರಿಸ್ರಿ, ಸೌಂಡ್ ಬರಬಾರ್ದು. ಇದು ಟ್ಯಾಲೆಂಟ್ ಅಂದ್ರೆ. ಸಾರಿ ಜಡ್ಜಸ್, ನೀವು ಬೇಜಾರಾಗ್ಬೇಡ್ರಿ. ನನಗೆ ಇನ್ನೊಬ್ರು ಸೌಂಡ್ ಅಂದ್ರೆ ಯಾಕೆ ಬರಲ್ಲ, ಅದೇ ನನ್ನ ಪ್ರಾಬ್ಲಮ್. ಸೈಲೆಂಟ್ ಸುರೇಶ, ಜಡ್ಜಸ್ಗೆ ನೀನು ವಾಯ್ಸ್ ಕೇಳಿದ್ರೆ ಯಾಕೆ ಬರಲ್ಲ ಕಣೋ, ಯಾಕೋ ಹಿಂಗ್ ಸೌಂಡ್ ಮಾಡ್ತಿದ್ಯಾ? ದೊಡ್ಡವ್ರ ಜೊತೆ ಮಾತಾಡ್ಬೇಕಾದ್ರೆ ಸೈಡ್ ಅಲ್ಲಿ ಕಾಂಜಿ ಪಿಂಜಿ ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಬಂದು ಮಾತಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು. ನನಗೆ ಮೆಡಿಟೇಷನ್ ಟೈಮ್ ಆಯ್ತು, ನಾನು ಹೋಗಿ ಬರ್ತೀನಿ. ಸೌಂಡ್ ಸೈಲೆನ್ಸ್ ಸುರೇಶ ಬರೋ ಇಲ್ಲಿ. ಹಿಂಗಷ್ಟು ಸೈಲೆನ್ಸ್ ಬೇಕಂದ್ರೆ ಯಾರು ಇಲ್ದಿರೋ ಜಾಗದಲ್ಲಿ ಹೋಗಿ ಮನೆ ಕಟ್ಕೋ. ಯಾಕೋ ಎಲ್ರು ಪ್ರಾಣ ತಿಂತ್ಯಾ? ಸರ್, ನಿಮ್ಗೊಂದು ವಿಷಯ ಗೊತ್ತಾ? ನಾನು ಸೈಲೆಂಟ್ ಇರಲ್ಲ ಹೋಗಲ್ಲ, ನಾನು ಇರೋ ಜಾಗದಲ್ಲೇ ಸೈಲೆಂಟ್ ನ ಸೃಷ್ಟಿ ಮಾಡ್ಕೊಂತೀನಿ. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಮಿಡಿ ಕಿಲಾಡಿ ಸೀಸನ್ 4 ವಿನ್ನರ್ ಅಲ್ವಾ, ನಿಂಗೇನ್ ಬೇಕಂಗ್ ಮಾಡ್ಕತಿ ಅಂತ ಅರ್ಥ ಆಯ್ತು. ನಿಮ್ಮನ್ನ ನಾವು ಉದ್ಧಾರ ಮಾಡಕ್ ಬಂದಿವೋ, ನಮ್ಮನ್ನ ನೀವು ಉದ್ಧಾರ ಮಾಡಕ್ ಬಂದಿರೋ, ಅದೇ ಅರ್ಥ ಆಗ್ತಿಲ್ಲ ನನಗ. ನೀನೇನ್ ತರಕಾರಿ ಮಾರಾಕತ್ತೀವನ ಹರಾಜ್ ಹಾಕಾಕತ್ತೀವ ಒಲೆ? ಮತ್ ಈ ತರ ಮಾರದ ಈಗೆಲ್ಲ ಕಿರ್ಚಾರ್ಕೊಂಡು ಹೋಗ್ಬಾರ್ದು. ನೀನ್ ಅವ್ರ ಹತ್ರ ಹೋದ್ರೆ ಅವರೇ ನಿನ್ ಹತ್ರ ಬಂದು ತರಕಾರಿನ ತಗೊಂಡ್ ಹೋಗ್ತಾರೆ. ಸೈಲೆಂಟ್ ಆಗಿ ಹೆಂಗ್ ತರಕಾರಿ ಮಾರ್ಬೇಕಂತ ಗೊತ್ತಿಲ್ಲೇನೋ ಬೇಕುಪ್ ನನ್ ಮಗನೇ. ಮಾರುದು ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ, ಹೇಳ್ಕೊಡಣ. ನಾನ್ ಹೆಂಗ್ ತೋರಿಸ್ತೀನಿ ಹಂಗ್ ಮಾಡು. ನೋಡಿ ಇಲ್ಲಿ ಇಷ್ಟೇ. ನಂಗೇನು ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ಲ? ಲೇ, ಪಕ್ಕದ ಮನೆ ನಂಬರ್ 2 ನಾನೇನ್ ಮಾಡ್ತೀನಿ ಅದನ್ನ ಡಬ್ಬಿಂಗ್ ಮಾಡಿ ನೀನು ಅವನಿಗೆ. ಓಕೆ? ಮಂಡೆಕಾಯಿ, ತೊಂಡೆಕಾಯಿ, ಬದನೆಕಾಯಿ, ನುಗ್ಗೆಕಾಯಿ, ಹೀರೆಕಾಯಿ, ಬನ್ನಿ 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 ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಾವ, ಪೆಟ್ರೋಲ್ ತಾನೆ, ನಾನು ತಂದು ಕೊಡ್ತೀನಿ ಬಿಡಿ. ಮತ್ತೆ ನಮ್ಮ ಮನೆ ಮೇಲೆ ಪೆಟ್ರೋಲ್ ಸುರ್ಕೊಳ್ಳೋ ಹಾಗೆ ಆಗ್ಬಾರ್ದು. ತಾರಿ ಬಿಡಿ, ನನ್ನ ಕೆಲಸ ಇತ್ತು, ಬಿಡ್ರಿ ನನ್ನ ಪಾಡಿಗೆ ನನ್ನನ್ನ. ಸರಿ ಬಿಡಿ, ನಿಮಗೆ ಬೇಡದೆ ಇರೋದು ನನಗೆ ಯಾಕೆ, ನಾನು ನಡ್ಕೊಂಡೇ ಬರ್ತೀನಿ, ಆರಾಮಾಗಿ ಮಾತಾಡ್ಕೊಂಡು ಹೋಗೋಣ. ನನ್ನ ಜೊತೆ ಯಾಕ್ರಿ ಬರ್ತಾ ಇದ್ದೀರಾ? ಮಾವ ಪ್ಲೀಸ್ ಪ್ಲೀಸ್, ನಾನು ತಪ್ಪು ಮಾಡಿದ್ದೀನಿ ನೋಡಿ. ನಾನು ಮಾಡಿರೋ ತಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟು ಕೆಟ್ಟ ಆಲೋಚನೆ ಇಟ್ಕೊಂಡು ದ್ವೇಷಿಸ್ಬೇಡಿ. ಏನೋ ಅಚಾತುರ್ಯ ನಡೆದೋಯ್ತು, ಸಮರ್ಥಿಸ್ಕೋತಾ ಇಲ್ಲ. ತಪ್ಪು ಮಾಡಿದ್ದೀನಿ, ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವ ನಿಂತ್ಕೊಳ್ಳಿ ಪ್ಲೀಸ್, ನನ್ನ ಮಾತು ಕೇಳಿ. ಅದು ಯಾವ ಅಳಿಯನೂ ಇಲ್ಲ, ನಿಮ್ಗೆ ಯಾವ ಮಾವನೂ ಇಲ್ಲ. ಅದರಲ್ಲೂ ವಯಸ್ಸಿಗೆ, ಅನುಭವಕ್ಕೆ, ಪ್ರೀತಿಗೆ ಗೌರವ ಕೊಡುವ ಅಳಿಯ ಅಂತೂ ಇಲ್ಲವೇ ಇಲ್ಲ. ಆ ಅದೃಷ್ಟ ನನಗೆ ಎಲ್ಲಿದೆ? ನೋಡಿ, ನನ್ನಿಂದ ತಪ್ಪಾಗಿದೆ. ಎಷ್ಟೇ ಆದರೂ ನಾನು ನಿಮ್ಮ ಅಳಿಯ, ಇಷ್ಟೊಂದು ದ್ವೇಷಿಸ್ಬೇಡಿ. ಪೆಟ್ರೋಲ್ ಮುಗಿದೋಗಿದೆ, ಗಾಡಿ ನಿಂತಿದೆ, ನನ್ನ ಕಾರ್ ಇದೆಯಲ್ಲ, ಹೇಳಿ ಎಲ್ಲಿಗೆ ಡ್ರಾಪ್ ಮಾಡ್ಬೇಕು, ಮಾಡ್ತೀನಿ ನಾನು. ಇನ್ನೇನು ಡ್ರಾಪ್ ಮಾಡೋದು? ಅಷ್ಟು ಎತ್ತರದಿಂದ ಡ್ರಾಪ್ ಮಾಡಾಗಿದೆ, ಇನ್ನೇನು ನೆಲದಲ್ಲಿ ಗುಂಡಿ ತೋಡಿ ಡ್ರಾಪ್ ಮಾಡ್ತೀರಾ? ಬೇಡ ಬೇಡ. ಆಟೋ ನಿಂತ್ಕೊಳಪ್ಪ. ಸರ್, ಇದು ಸೀಟ್ ಆಟೋ. ಆಲದ ಮರದ ತನಕ ಎಷ್ಟಪ್ಪ? 20 ರೂಪಾಯಿ ಸರ್. ನಾನು ಅಲ್ಲೇ ಬಿಟ್ಬಿಡಿ. ಫಸ್ಟ್ ಕಾಸು ಕೊಡಿ ಸರ್. ಅದು ಪರ್ಸು ಫೋನು ತಂದಿಲ್ಲ. ಕಾಸೆಲ್ಲ ಇಲ್ಲ ಅಂದ್ರೆ ಹೆಂಗೆ ಸರ್? ಇಳೀರಿ ಸರ್ ಫಸ್ಟ್ ಕೆಳಕ್ಕೆ. ಸರ್, 20 ರೂಪಾಯಿಗೆ 20,000 ಬೇಕಾದ್ರೆ ಕೊಡ್ತೀನಿ, ಮೊದಲು ನಡ್ರಿ. ಈ ಥರ ಸೂಟು ಬೂಟು ಹಾಕ ಬಂದಿರೋ ನೋಡಿರೋ ತುಂಬ ಜನ ನೋಡ್ಬಿಟ್ಟಿದ್ದೀನಿ. ಫಸ್ಟ್ ಇಳೀರಿ ಸರ್ ಕೆಳಕ್ಕೆ. ನನ್ನ ಕಾಸು ವಾಪಸ್ ಕೊಡ್ರಿ, ನಾನು ಇಳಿತೀನಿ. ಸರ್ ನೀವು ಫಸ್ಟ್ ಇಳೀರಿ ಸರ್. ಸರ್, ನಾನು ಇಳಿಯೋಕ್ಕಾಗಲ್ಲ ಸರ್. ಎಷ್ಟು ತಿಲ್ಲ ಕೂತಿರೋದು ಇನ್ನು. 20 ರೂಪಾಯಿ ಏನಪ್ಪ? ಹೌದು ಸರ್. ತಗೋ ನಡಿ ನಡಿ. ಒಂದು ನಿಮಿಷ, ನನ್ನ ಮಾತು ಕೇಳಿ. ಇಷ್ಟೊಂದು ಕೋಪ ಒಳ್ಳೇದಲ್ಲ. ಏನು ಏನು ಅಂದೆ? ಮಾವ, ನನ್ನಿಂದ ದೊಡ್ಡ ತಪ್ಪಾಗಿದೆ, ಒಪ್ಕೋತೀನಿ. ಆ ತಪ್ಪಿಂದ ಆಗಿರೋ ಅನ್ಯಾಯ, ಅವಮಾನನ ನಾನು ಸರಿ ಮಾಡೋದಕ್ಕಾಗಲ್ಲ. ಆದರೆ ಮೊದಲಿಗಾಗಬೇಕಾಗಿರೋದು ತಿದ್ದುಕೊಂಡು ಕ್ಷಮೆ ಕೇಳೋದು. ತಿದ್ದುಕೊಂಡಾಗಿದೆ, ಕ್ಷಮೆ ಬ್ಯಾಲೆನ್ಸ್ ಇದೆ. ಅದಕ್ಕೋಸ್ಕರ ಹೇಗಾದರೂ ಮಾಡಿ ನಿಮ್ಮ ಮನಸ್ಸು ಹೋಲಿಸ್ಕೋಬೇಕು ಅಂತ ಎಷ್ಟೇ ಅವಮಾನ ಆದರೂ ನಾನು ನಿಮ್ಮ ಹಿಂದೆನೇ ಬರ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಾನು ಕೇಳಿದ್ನಾ? ನಾನೇನಾದ್ರೂ ಕೇಳಿದ್ನಾ ಹಿಂದೆ ಬನ್ನಿ ಅಂತ? ಮತ್ತೆ ಯಾಕೆ ಬರ್ತಾ ಇದ್ದೀರಾ?
ಒಂದ್ಸಲ ಮಾಡಿದ ಅವಮಾನದಿಂದ ಜನ ಕ್ಯಾಕರ್ ಸುಗಿದ್ರು, ಮನೆ ಕಲ್ಲಲ್ಲಿ ಹೊಡೆದ್ರು, ಬೀದಿ ನಡೆಯಕ್ಕಾಗದೆ ಎಲ್ಲೂ ತಲೆ ಎತ್ಕೊಂಡು ತಿರುಗಾಡಕ್ಕಾಗದೆ ಇರೋ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇನ್ನು ಆ ಪರಿಸ್ಥಿತಿ ಬರೋದು ಬೇಡ. ನಮ್ಮ ಪಾಡಿಗೆ ಬಿಟ್ಬಿಡಿ ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಗಣಿ, ಕಾಲೇಜ್ ಮುಗೀತಾ? ಕಾಲೇಜ್ ಅಲ್ಲೇ ಇದೆ ಮೇಡಮ್, ಕ್ಲಾಸ್ ಮುಗೀತು. ಓಹ್, ಸೂಪರ್ ಆಗಿ ಜೋಕ್ ಮಾಡ್ದೆ. ಎಲ್ಲ ನಿಮ್ ಪ್ರಭಾವನೆ ಮೇಡಮ್. ನಾವು ಸೂಪರ್. ನಿಮ್ಗೆ ಈ ಏಲಕ್ಕಿ ಪುಡಿನ ಚೆನ್ನಾಗಿ ಕುಟ್ಟಿ ನಿಂಬೆಹಣ್ಣ ಚೆನ್ನಾಗಿ ಹಿಂಡಿ ಹದವಾಗಿ ಒಂದು ನಿಂಬೆಹಣ್ಣಿನ ಜ್ಯೂಸ್ ಬಂದ್ರೆ ಚೆನ್ನಾಗಿರುತ್ತಲ್ವಾ? ಸೂಪರ್ ಮೇಡಮ್. ಬಿಸಿಲು ಬೇರೆ ಜಾಸ್ತಿ ಇದೆ, ಈ ಟೈಮಲ್ಲಿ ನಿಂಬೆಹಣ್ಣು ಜ್ಯೂಸ್ ಸಿಕ್ಕಿದ್ರೆ ಆಹಾ ಸೂಪರ್. ಹಾ ಸೂಪರ್. ರತ್ನ ಏಣಿಯವರೇ, ಇಷ್ಟೊತ್ತು ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ನಿಂಬೆ ಹಣ್ಣಿನ ಜ್ಯೂಸ್, ಅದನ್ನ ನೀವೇ ನಮ್ಮೆಲ್ರಿಗೂ ಮಾಡ್ಕೊಂಡ್ ಬರ್ಬೇಕು. ನಾನೇ ನಿಮ್ಮ ಮನೆ ಕೆಲಸದೋಳಲ್ಲ, ನನ್ನಿಂದ ಈ ಕೆಲಸ ಎಲ್ಲ ಮಾಡಕ್ಕಾಗಲ್ಲ. ಅಯ್ಯೋ ಸತ್ಯ ಯಾಕೋ ನನ್ನ ಹೊಟ್ಟೆಲಿ ಇರಲ್ಲ ಅಂತಿದೆ. ವಾಂತಿ ತರ ಯಾವಾಗ ಬೇಕಾದ್ರೂ ಆಚೆ ಬಂದ್ಬಿಡ್ಬಹುದು. ಅಯ್ಯಯ್ಯೋ, ಏನ್ ದಾಮಿನಿ ನೀನು ಇಷ್ಟಕ್ಕೆಲ್ಲ ಏನೇನೋ ಮಾತಾಡ್ತಾ ಇದೆಯಲ್ಲ? ಈಗೇನಪ್ಪ ಎಲ್ರಿಗೂ ನಿಂಬೆ ಹಣ್ಣಿನ ಜ್ಯೂಸ್ ಬೇಕು ಅಷ್ಟೇ ತಾನೇ? ಹೋಗಿ ಮಾಡ್ಕೊಂಡ್ ಬರ್ತೀನಿ. ಏನ್ ಮೇಡಮ್ ನೀವು ಕಲ್ ಬಂಡೆ ತರ ಇರೋರ್ನ ಐಸ್ ತರ ಕರ್ಗಿಸ್ಬಿಟ್ರಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀವು ರಾಜಕೀಯಕ್ಕೆ ಬರ್ಬೇಕು ಮೇಡಮ್. ಹಾ, ನನ್ ಮುಂದಿನ ಪ್ಲಾನ್ ಅದೇ ಗಣಿ. ಆಯ್ತಾಯ್ತು, ನೀನ್ ಮೊದ್ಲೋಗಿ ಓದ್ಕೋ, ಇಲ್ಲ ಅಂದ್ರೆ ನಿಮ್ಮಕ್ಕ ನನ್ ಗ್ರಾಚಾರ ಬಿಡಿಸ್ಬಿಡ್ತಾಳೆ. ಸರಿ ಮೇಡಮ್. ಹಾ ಹಾ, ನಿಂಬೆಹಣ್ಣಿ ಜ್ಯೂಸ್ ಕುಡ್ದು ಆಮೇಲೆ ಹೋಗಿ ಓದ್ಕೋ. ಓಕೆ. ಎಷ್ಟೊತ್ರಿ ರತ್ನ ಏಣಿಯವ್ರೆ? ಬಂದೆ. ಜ್ಯೂಸ್. ಥ್ಯಾಂಕ್ ಯು. ತಗೋ ಗಣಿ, ನೀನು ತಗೋ. ಗಣಿ, ಜ್ಯೂಸ್ ಹೇಗಿದೆಯಪ್ಪ? ಚೆನ್ನಾಗಿದೆ ಮೇಡಮ್, ಆದ್ರೆ ಸಕ್ಕರೆ ಸ್ವಲ್ಪ ಕಮ್ಮಿ ಆಯ್ತು. ಏನ್ರಿ ರತ್ನ ಏಣಿಯವ್ರೆ, ನಮ್ಗೆ ಯಾರಿಗೂ ಶುಗರ್ ಇಲ್ಲ, ಸಕ್ಕರೆ ಚೆನ್ನಾಗಿ ಹಾಕೋತಾನೆ. ಅಯ್ಯೋ, ಅದು ಜ್ಯೂಸ್ ಮಾಡುವಾಗ ಅಳತೆ ಗೊತ್ತಾಗ್ಲಿಲ್ಲ, ತಪ್ಪಾಯ್ತು. ಈ ಸಲ ಮಾಡಿದ ತಪ್ಪು ಇನ್ನೊಂದ್ಸಲ ಮಾಡ್ಬೇಡಿ. ಸರಿ. ಹಲೋ, ಏನು ಹಿಂಗ್ ಬಂದ್ ಹಂಗ ಹೋಗ್ತಾ ಇದ್ದೀರಾ? ಇರಿ, ಜ್ಯೂಸ್ ಕುಡ್ದ್ಬಿಟ್ಟು ಲೋಟ ಕೊಡ್ತೀವಿ. ಇರಿ ಮೇಡಮ್, ನಾನು ಕುಡ್ದ್ಬಿಟ್ಟು ಗ್ಲಾಸ್ ಕೊಡ್ತೀನಿ. ಹಾ. ಏನ್ ಪಾಪ ಮಾಡಿದ್ದೀನೋ ಏನೋ, ಇವುಗಳ ಸೇವೆ ಮಾಡೋ ಕರ್ಮ ಬಂದಿದೆ. ನನ್ನ ಪ್ರೇಮಿ ಯಾವಾಗ ನನ್ನ ಮದುವೆ ಮಾಡ್ಕೊಂಡು ಇಲ್ಲಿಂದ ಅವನ ಅರಮನೆ ಕರ್ಕೊಂಡು ಹೋಗ್ತಾನೋ ಏನೋ. ಹಲೋ, ಏನೋ ಗೊಣಗ್ತಾ ಇದ್ದೀರಾ? ಏನು ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರಿಗಾಗಿ ಆಟ, ಯಾರಿಗಾಗಿ ನೋಟ, ಹೇಳು ಜಾಣನೆ ಹೇಳು. ಯಾರಿಗಾಗಿ ಆಟ, ಯಾರಿಗಾಗಿ ನೋಟ, ಹೇಳು ಜಾಣನೆ ಹೇಳು. ಮನಸ್ಸಲ್ಲಿ ಈಗ ಯಾರಿಗೂ ಹೇಳು. ಸ್ನೇಹವು ಜಾರಿದೆ, ಸ್ನೇಹವು ಜಾರಿದೆ, ಪ್ರೀತಿಯ ಕಾಣದೆ. ಯಾರಿಗಾಗಿ ಆಟ, ಯಾರಿಗಾಗಿ ನೋಟ,
ನೋಟ ಹೇಳು ಜಾಣನು ಹೇಳು ಮನಸ್ಸಲ್ಲಿ ಈಗ ಏನಿದೆ ಹೇಳು ಸ್ನೇಹವು ಜಾರಿದೆ ಪ್ರೀತಿಯ ಕಾಣದೆ ಯಾರಿಗಾಗಿ ಆಟ ಯಾರಿಗಾಗಿ ನೋಟ ಹೇಳು ಜಾಣನು ಹೇಳು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.